ಇನ್ನು ಹೊಟ್ಟೆಯಲ್ಲಿ ಇರುವಾಗ ಚೆಕ್ ಮಾಡ್ಸಕ್ಕೆ ಹೋಗ್ತೀವಲ್ಲ, ಚೆಕ್ ಮಾಡಿಸ್ಬೇಕು ಹೋದಾಗ ಡಾಕ್ಟ್ರು ಏನಂತಾರೆ, ಉಸಿರಾಟ ನಿಂತಿದೆ ಅಂತ ಹೇಳಿದ್ರು. ಉಸಿರಾಟ ನಿಂತಿದೆ ಅಂತ ಕೂಡ ಏನು ಈ ಥರ ಆಗ್ತಾ ಇದೆಯಲ್ಲ ಅಂತೇಳಿ ಹಂಗೆ ಫೋನ್ ನೋಡ್ಕೊಂಡು ಬೇಜಾರಲ್ಲಿ ಕುಂತಿದ್ದೆ. ಬೇಜಾರಲ್ಲಿ ಕುಂದಿರ್ಬೇಕಾದ್ರೆ ಅಮ್ಮಂದು ಬಂದ್ಬಿಡ್ತೆ, ದುರ್ಗಾ ಪರಮೇಶ್ವರಿ ಕಡೂರಿಂದ ಬಂದ್ಬಿಟ್ಟು ಅಮ್ಮನ್ನ ನೆನೆಸ್ಕೊಂಡ್ಬಿಟ್ಟೆ. ಅಮ್ಮನ ಏನಂತ ನೆನೆಸ್ಕೊಂಡೆ, ಅಮ್ಮ ತಾಯಿ ಉಸಿರಾಟ ಬೆಳವಣಿಗೆ ಚೆನ್ನಾಗಿ ಆಗಬೇಕಮ್ಮ ನಿನ್ನ ಆಶೀರ್ವಾದದಿಂದ ಬಂದು ನಿಮ್ಮ ಹತ್ರ ಬಂದು ಅಲ್ಲಿಗೆ ನಿಮ್ಮ ಅನುಗ್ರಹದಿಂದ ಚೆನ್ನಾಗಿ ಆಗಬೇಕು ಉಸಿರಾಟ ಬೆಳವಣಿಗೆ ಅಂತ ಹೇಳಿ ಆಯಿತು. ಒಂದು ವಾರ 15 ದಿನದಾಗ ಮತ್ತೆ ಚೆಕಪ್ ಹೋಗಿದ್ರು. ಯಾರು ತವ್ರ ಮನೆಯವ್ರು ಕರ್ಕೊಂಡು ಹೋದ್ರು. ಇಲ್ಲಿಂದ ತವ್ರ ಮನೆಯವ್ರು ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದ್ರೆ ಉಸಿರಾಟ ಚೆನ್ನಾಗಿ ಐತೆ ಅಂತ ಹೇಳಿದ್ರು. ಅವಾಗ ಒಂದು 15 ದಿನ ಬಿಟ್ಟು ಈ ಕಡೆ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ ನಾವು ಒಬ್ಬರೇ. ಮತ್ತೆ ಡೆಲಿವರಿ ಆಯ್ತು, ಎಲ್ಲ ಆಯಿತು. 1 ವರ್ಷ ಆಯ್ತು ಈಗ. ಮತ್ತೆ ಎಲ್ಲರೂ ನಮ್ಮ ಸಮೇತ ಕರ್ಕೊಂಡು ಬಂದು ದರ್ಶನ ತಗೊಂಡ್ವಿ. ತಾಯಿ ದರ್ಶನ